ನಮಸ್ಕಾರ ಎಲ್ಲರಿಗೂ ಮಾಮೀಸ್ ಅಡ್ಡಾಗೆ ಸ್ವಾಗತ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬೇಸಿಗೆಗಾಲ ಬಂದೇ ಬಿಡ್ತು. ನೀವೇನಾದರೂ ಮಕ್ಕಳನ್ನ ಯಾವ ಸಮ್ಮರ್ ಕ್ಯಾಂಪ್ಗೆ ಹಾಕೋದು ನೋಡ್ತಿದ್ರೆ ಖಂಡಿತವಾಗ್ಲೂ ಸ್ವಿಮ್ಮಿಂಗ್ ಸಮ್ಮರ್ ಕ್ಯಾಂಪ್ಗೆ ಹಾಕಿ. ಸೂಪರ್ ಡೈನಮಿಕ್ ಆ್ಯಂಡ್ ಆ್ಯಕ್ಟಿವ್ ಕಿಡ್ ಯಶಸ್ ಅವನು ಕೂಡ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗ್ತಾನೆ. ಅವನ ಸ್ವಿಮ್ಮಿಂಗ್ ಜರ್ನಿ ಹೇಗಿದೆ ಅಂತ ಅವನ ಬಾಯಲ್ಲೇ ಕೇಳೋರಂತೆ ಬನ್ನಿ. ವೆಲ್ಕಮ್ ಟು ಮಾಮೀಸ್ ಅಡ್ಡ. ನಾನು ಸ್ವಿಮ್ಮಿಂಗ್ ಮಾಡೋಕ್ಕೆ ಬಂದಿದ್ದೀನಿ. ಬನ್ನಿ ನನ್ನ ಕ್ಲಾಸನ್ನು ತೋರಿಸ್ತೀನಿ. ತಾನೇ ರೆಡಿಯಾಗಿ ನೋಡಿ ಅವನ ಸ್ವಿಮ್ಮಿಂಗ್ ಕ್ಲಾಸ್ಗೆ ಅವನೇ ಯಾವ ರೀತಿ ಹೋಗ್ತಿದ್ದಾನೆ ಅಂತ. ಇಲ್ಲಿ ಬಹಳ ಜನ ಈಜು ಕಲಿಯಲಿಕ್ಕೆ ಅಂತ ಬರ್ತಾರೆ. ಮಕ್ಕಳಿಗಲ್ಲದೆ ದೊಡ್ಡವರಿಗೆ ಸಹ ಈ ಸ್ವಿಮ್ಮಿಂಗ್ ಪೂಲು ಓಪನ್ ಇದೆ. ಗೇಟಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಮಕ್ಕಳು ತಾವಾಗೇ ನಡ್ಕೊಂಡು ಹೋಗೋದಕ್ಕೆ ಎಲ್ಲ ರೀತಿ ಸೇಫ್ಟಿ ಪ್ರಿಕಾಷನ್ಸ್ ಕೂಡ ಇಲ್ಲಿದೆ. ಇದೊಂದು ನೀಟ್ ಆ್ಯಂಡ್ ವೆಲ್ ಮೇಂಟೈನ್ಡ್ ಸ್ವಿಮ್ಮಿಂಗ್ ಪೂಲ್ ಹಾಗೆ ಸ್ವಿಮ್ಮಿಂಗ್ ಏರಿಯಾ. ಪ್ರತಿ ಸ್ವಿಮ್ಮರ್ಸ್ಗೂ ದೊಡ್ಡವರಾಗಿರ್ಬೋದು ಅಥವಾ ಚಿಕ್ಕವರಾಗಿರ್ಬೋದು ಅವ್ರಿಗೆ ಅಂತ ID ಕಾರ್ಡ್ನ ಕೊಡಲಾಗತ್ತೆ. ಆ ID ಕಾರ್ಡ್ನ ನೋಡಿ ಈ ರೀತಿ ಟ್ಯಾಪ್ ಮಾಡಿ ಒಳಗಡೆ ಎಂಟ್ರಿ ಹೋಗಬೇಕು. Ready? 1, 2, 3, go! If you want to be swimmer like me, join swimming classes. If you like my video, comment, share, subscribe and like. Thank you. ಮನೆಯಿಂದನೇ ಸ್ವಿಮ್ಮಿಂಗ್ ಡ್ರೆಸ್ನೊಂದಿಗೆ ಬರ್ಬೋದು, ಅಥವಾ ಇಲ್ಲಿ ಚೇಂಜಿಂಗ್ ರೂಮ್ನ ಕೊಟ್ಟಿರ್ತಾರೆ. ಕಿಡ್ಸ್ಗಾಗಿ, ಲೇಡೀಸ್ಗಾಗಿ ಹಾಗೆ ಜೆಂಟ್ಸ್ಗಾಗಿ ಬೇರೆ ಬೇರೆ ಚೇಂಜಿಂಗ್ ರೂಮ್ಸು ಅವೈಲೇಬಲ್ ಇರುತ್ತೆ. ನಮ್ಮ ಯಶಸ್ ಹೋಗ್ತಾ ಇರೋಂಥ ಈ ನಟ್ಕಲಪ್ಪ ಅಕ್ವಾಂಟಿಕ್ ಸೆಂಟರಲ್ಲಿ ವೆಲ್ ಟ್ರೈನ್ಡ್ ಸ್ವಿಮ್ಮಿಂಗ್ ಟ್ರೈನರ್ಸ್ ಇರ್ತಾರೆ. ಮೊದಲಿಗೆ ಎಲ್ಲ ಮಕ್ಕಳಿಗೂ ನೋಡಿ ಈ ರೀತಿ ಒಂದು 15 ನಿಮಿಷಗಳ ಕಾಲ ವ್ಯಾಯಾಮನ ಮಾಡಿಸಲಾಗತ್ತೆ. ಮಕ್ಕಳಿಗೆ ಅಂತಲೇ ಇಲ್ಲಿ ಪ್ರತ್ಯೇಕವಾಗಿ ಕೋಚಸ್ನ ಇಟ್ಟಿರ್ತಾರೆ. ಎಲ್ಲರೂ ವೆಲ್ ಟ್ರೈನ್ ಕೋಚಸ್ ಆಗಿರ್ತಾರೆ. ವಾರ್ಮಪ್ ಎಕ್ಸಸೈಸ್ ಯಾಕೆ ಬಹಳ ಇಂಪಾರ್ಟೆಂಟ್ ಅಂದರೆ ಸ್ನಾಯುಗಳ ಉಷ್ಣತೆಯನ್ನು ಹೆಚ್ಚಿಸುತ್ತೆ, ಗಾಯಗಳಾಗದೇ ಇರೋ ರೀತಿ ತಡೆದು ದೇಹನ ಸಕ್ರಿಯಗೊಳಿಸುತ್ತೆ. ಬ್ಲಡ್ ಸರ್ಕ್ಯುಲೇಷನ್ನ ಕೂಡ ಕಂಟ್ರೋಲ್ನಾಗೆ ಇಟ್ಕೊಳ್ಳೋಕ್ಕೆ ಇದು ಬಹಳ ಸಹಾಯಕಾರಿ. ಇದಲ್ಲದೆ ಮಸಲ್ ಕ್ರ್ಯಾಂಪ್ಸ್ ಕೂಡ ಆಗದೇ ಇರೋ ರೀತಿ ತಡೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಪ್ರತಿಯೊಬ್ಬ ಸ್ವಿಮ್ಮರು ಸ್ವಿಮ್ಮಿಂಗ್ ಪೂಲ್ಗೆ ಇಳಿಯೋದಕ್ಕೆ ಅಂತ ಮುಂಚೆ ನೋಡಿ ಇಲ್ಲಿ ನಮ್ಮ ಯಶಸ್ ಮಾಡ್ತಿದ್ದಾನಲ್ಲ, ಈ ರೀತಿ ಒದ್ದೆ ಆಗಿ ನಂತರ ಬಂದು ಸ್ವಿಮ್ಮಿಂಗ್ ಪೂಲ್ಗೆ ಇಳಿಬೇಕು. ಆ್ಯಂಡ್ ಯಂಗ್ ಡೈನಮಿಕ್ ಲಿಟಲ್ ಚಾಂಪ್ ಆ್ಯಂಡ್ ವೆರಿ ಸ್ಮಾರ್ಟ್ ಆ್ಯಂಡ್ ಆ್ಯಕ್ಟಿವ್ ಕಿಡ್ ಅಂತ ನಮ್ಮ ಯಶಸ್ನ ಕರಿಬೋದು. ಯಾಕೆ ಈ ಮಾತನ್ನ ಹೇಳಿದೆ ಅಂದರೆ ನೀವೀಗ ನೋಡ್ಬೋದು ಯಾವ ರೀತಿ ಅಮೇಝಿಂಗ್ ಸ್ಟೆಂಟ್ನ ಮಾಡ್ತಿದ್ದಾನೆ ನೋಡಿ. ಯಶಸ್ ಬಗ್ಗೆ ಹೇಳೋದಾದರೆ ಅವನು ಒಬ್ಬ ಸ್ವಿಮ್ಮರ್ ಮಾತ್ರ ಅಲ್ಲ, ಅವನೊಬ್ಬ ಕರಾಟೆ ಚಾಂಪ್ ಕೂಡ. ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಹೀ ಈಸ್ ಅ ನಂಬರ್ 1 ಪ್ರೋ. ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ಈ ರೀತಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಕಲಿಸೋದ್ರಿಂದ ಅವ್ರ ಬಾಡಿ ಬಹಳಷ್ಟು ಫ್ಲೆಕ್ಸಿಬಲ್ ಆಗಿರುತ್ತೆ. ದಿನವಿಡೀ ಲವಲವಿಕೆಯಿಂದ ಇರ್ತಾರೆ. ಸ್ವಿಮ್ಮಿಂಗ್ ಮಾಡೋದ್ರಿಂದ ಬಹಳ ಉಪಯೋಗಗಳಿದೆ. ನಮ್ಮ ದೇಹನ ತಂಪಾಗಿಟ್ಕೋಬೋದು, ಆರೋಗ್ಯ ಸುಧಾರಿಸುತ್ತೆ. ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ಸ್ವಿಮ್ಮಿಂಗ್ ಮಾಡಿ. ಇನ್ನು ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲಿಸೋದ್ರಿಂದ ಅವರಲ್ಲಿ ಶಕ್ತಿ, ನಮ್ರತೆ ಹಾಗೆ ಆತ್ಮವಿಶ್ವಾಸನ ಹೆಚ್ಚಿಸುತ್ತೆ. ಸ್ವಿಮ್ಮಿಂಗ್ ಕಲಿಯೋದು ಬರೀ ಆಟಕ್ಕಾಗಿ ಅಥವಾ ಮೋಜಿಗಾಗಿ ಮಾತ್ರ ಅಲ್ಲ, ಇದೊಂದು ಸೇಫ್ಟಿ ಸ್ಕಿಲ್. ಮಕ್ಕಳಿಗೆ ಖಂಡಿತವಾಗ್ಲೂ ಇದನ್ನು ಕಲಿಸ್ಬೇಕು. ಈಗಂತೂ ಬಹಳಷ್ಟು ಕಡೆ ಸ್ವಿಮ್ಮಿಂಗ್ ಪೂಲ್ಸು ಅವೈಲೇಬಲ್ ಇದೆ. ಸ್ವಿಮ್ಮಿಂಗ್ಗೆ ಅಂತಲೇ ಅದಕ್ಕೆ ಅಂತ ಪ್ರತ್ಯೇಕವಾದ ಡ್ರೆಸ್ಸಸ್ ಆಗಿರ್ಬೋದು, ಸ್ವಿಮ್ಮಿಂಗ್ ಕ್ಯಾಪ್, ಸ್ವಿಮ್ಮಿಂಗ್ ಗಾಗಲ್, ಸ್ವಿಮ್ಮಿಂಗ್ ಡ್ರೆಸ್ ಎಲ್ಲ ಕೂಡ ಬೇಕಾಗತ್ತೆ. ನಮ್ಮ ಹುಡುಗ ಯಶಸ್ ಹೋಗ್ತಾ ಇರೋಂಥ ಈ ಸ್ವಿಮ್ಮಿಂಗ್ ಪೂಲಲ್ಲಿ ಬಿಗಿನರ್ಸಿಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ಕೋಚಿಂಗ್ವರೆಗೂ ಅವೈಲೇಬಲ್ ಇದೆ. ಸ್ವಿಮ್ಮಿಂಗ್ ಕ್ಲಾಸಸ್ ಅಲ್ಲದೆ ಸ್ವಿಮ್ಮಿಂಗ್ ಪ್ರೋಗ್ರಾಮ್ಸ್ನ ಕೂಡ ಇಲ್ಲಿ ಕಂಡಕ್ಟ್ ಮಾಡ್ತಾರೆ. ಯಶಸ್ ಹೋಗುವಂಥ ಈ ಸ್ವಿಮ್ಮಿಂಗ್ ಪೂಲಲ್ಲಿ ನೀವು ನೋಡ್ತಾ ಇರ್ಬೋದು, ಅವನಿವಾಗ ಅಡ್ವಾನ್ಸ್ ಲೆವೆಲಲ್ಲಿದ್ದಾನೆ. ಯಾವ ರೀತಿ ಫ್ಲೋಟ್ ಮಾಡ್ತಿದ್ದಾನೆ ಅಂತ. ಇದಕ್ಕೆ ಮುಂಚೆ ನೀರು ಒಳಗಡೆ ಹೇಗೆ ಫ್ಲೋಟ್ ಮಾಡೋದು, ಇನ್ನು ನೀರಿನೊಳಗಡೆ ಯಾವ ರೀತಿ ಜಂಪ್ ಮಾಡಬೇಕು ಎಲ್ಲದನ್ನು ನೀಟಾಗಿ ಟ್ರೈನರ್ಸು ಟ್ರೈನ್ ಮಾಡ್ತಾರೆ. ಈ ಸ್ವಿಮ್ಮಿಂಗ್ ಸೆಂಟರ್ಸ್ನಲ್ಲಿ ಬೇರೆ ಬೇರೆ ಪೂಲ್ಸ್ ಇದೆ.
ಟಾಡ್ಲರ್ಸ್ಗೆ ಅಂತಲೇ ಬೇರೆ ಸ್ವಿಮ್ಮಿಂಗ್ ಪೂಲ್ಸ್ ಇದೆ. ಅವ್ರನ್ನ ಈ ರೀತಿ ದೊಡ್ಡ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬಿಡೋದಿಲ್ಲ. ಇನ್ನು ಇಲ್ಲಿ ನೀವು ನೋಡ್ತಾ ಇರ್ಬೋದು 1ಇಂದ 8ವರೆಗೂ ಇಲ್ಲಿ ನಂಬರ್ಸ್ನ ಹಾಕಿದ್ದಾರೆ. ಯಾಕೆ ಈ ರೀತಿ ನಂಬರ್ಸ್ನ ಹಾಕಿದ್ದಾರೆ ಅಂದರೆ ಅದರ ಡೆಪ್ತ್ಗೆ ತಕ್ಕಂತೆ ಇಲ್ಲಿ ನಂಬರ್ಸ್ನ ಹಾಕಲಾಗಿದೆ. ಬಿಗಿನರ್ಸ್ಗೆ ಅಂತ ಅವ್ರಿಗೆ ಆದಂಥ ಪ್ರತ್ಯೇಕವಾದ ಜಾಗದಲ್ಲಿ ಹೇಳ್ಕೊಡ್ತಾರೆ. ಇನ್ನು ಜಂಪ್ ಮಾಡೋರಿಗೆ ಅಂತಲೇ ಅವ್ರಿಗೆ ಆದಂಥ ಡೆಪ್ತು, ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಎಷ್ಟು ಡೆಪ್ತ್ ಒಳಗಡೆ ಯಾವ ರೀತಿ ಈಜಬೇಕು, ಯಾವ ರೀತಿ ಫ್ಲೋಟ್ ಮಾಡಬೇಕು, ನೀವು ನೋಡ್ತಾ ಇರ್ಬೋದು ಟ್ರೈನರ್ಸ್ ಎಲ್ಲ ಮಕ್ಕಳ ಜೊತೆಯಲ್ಲೇ ಇದ್ದು ಸೇಫ್ಟಿ ಮೆಷರ್ಸ್ನೊಂದಿಗೆ ಈ ಸ್ವಿಮ್ಮಿಂಗ್ನ ಹೇಳ್ಕೊಡ್ತಾರೆ. ಈ ಸ್ವಿಮ್ಮಿಂಗ್ ಸೆಂಟರ್ ಬರೀ ಕೋಚಿಂಗೋಸ್ಕರ ಮಾತ್ರ ಇರೋದು. ನೀವೇನಾದರೂ ಸುಮ್ಮನೆ ಸ್ವಿಮ್ಮಿಂಗ್ ಆಡಬೇಕು ಅಥವಾ ನೀರಿನಲ್ಲಿ ಸ್ವಿಮ್ ಮಾಡಬೇಕು ಅಂದರೆ ದಿಸ್ ಇಸ್ ನಾಟ್ ದ ರೈಟ್ ಪ್ಲೇಸ್. ದಿಸ್ ಇಸ್ ಜಸ್ಟ್ ಅ ಕೋಚಿಂಗ್ ಸೆಂಟರ್. ಬೇಸಿಗೆ ಆಗಿರೋದ್ರಿಂದ ಖಂಡಿತವಾಗ್ಲೂ ಮಕ್ಕಳು ಟ್ಯಾನ್ ಆಗೇ ಆಗ್ತಾರೆ. ಇನ್ನು ನಾವು ತೋರಿಸ್ತಾ ಇರೋವಂಥ ಈ ಸ್ವಿಮ್ಮಿಂಗ್ ಪೂಲು ಓಪನ್ ಸ್ವಿಮ್ಮಿಂಗ್ ಪೂಲ್ ಆಗಿರೋದ್ರಿಂದ ಟ್ಯಾನ್ ಆಗೋ ಸಾಧ್ಯತೆ ಬಹಳಷ್ಟು ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅಗತ್ಯವಾದ ಸನ್ಸ್ಕ್ರೀನ್ಸ್ನ ಬಳಸಿ. ಎವ್ರಿ ಕಿಡ್ ಇಸ್ ಜೀನಿಯಸ್. ಮಕ್ಕಳಲ್ಲಿರುವಂಥ ಪ್ರತಿಭೆಗಳನ್ನ ಗುರುತಿಸಿ ತಂದೆ ತಾಯಂದರು ಅವ್ರ ಸ್ಕಿಲ್ಸ್ಗೆ ತಕ್ಕಂತೆ ಈ ರೀತಿ ಆ್ಯಕ್ಟಿವಿಟೀಸ್ಗೆ ಹಾಕೋದ್ರಿಂದ ಅವರು ಕೂಡ ಬಹಳ ಉತ್ಸಾಹದಿಂದ ಕಲಿತು ಚಾಂಪಿಯನ್ಸ್ ಆಗ್ತಾರೆ. ನೀರಿನಲ್ಲಿ 30 ಸೆಕೆಂಡ್ಸ್ ಇರೋದೇ ಕಷ್ಟ. ಇನ್ನು ನೋಡ್ತಾ ಇರ್ಬೋದು ನಮ್ಮ ಯಶಸ್ವಿ ಅರ್ಧ ಕಿಲೋಮೀಟ್ರಿಂದ ಎಷ್ಟು ಚೆನ್ನಾಗಿ ಒಬ್ಬನೇ ಸ್ವಿಮ್ ಮಾಡ್ಕೊಂಡು ಬರ್ತಾ ಇದ್ದಾನೆ ಅಂತ. ಸ್ವಿಮ್ಮಿಂಗ್ ಪೂಲ್ನ ಒಂದು ಕಂಪ್ಲೀಟ್ ವ್ಯೂನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಇದು ಟಾಡ್ಲರ್ ಸ್ವಿಮ್ಮಿಂಗ್ ಪೂಲು. ಇನ್ನು ದೂರದಲ್ಲಿ ಕಾಣ್ತಾ ಇರೋವಂಥ ಸ್ವಿಮ್ಮಿಂಗ್ ಪೂಲ್ ಒನ್ ಆಫ್ ದ ಲಾಂಗೆಸ್ಟ್ ಸ್ವಿಮ್ಮಿಂಗ್ ಲೇನ್. ಬಹಳಷ್ಟು ಕಾಂಪಿಟೇಷನ್ಸ್ನ ಈ ಲಾಂಗೆಸ್ಟ್ ಸ್ವಿಮ್ಮಿಂಗ್ ಲೇನ್ನಲ್ಲಿ ಮಾಡಲಾಗತ್ತೆ. ಇನ್ನು ಸುತ್ತಲೂ ನೋಡ್ತಾ ಇದ್ದರೆ ನಿಮಗೆ ಕೋಚಸ್ ಆಗಿರ್ಬೋದು ಅಥವಾ ಸೆಕ್ಯೂರಿಟಿ ಅವರಾಗಿರ್ಬೋದು, ವೆಲ್ ಮೇಂಟೈನ್ ಸ್ಟಾಫ್ ಕೂಡ ಇಲ್ಲಿ ಇದ್ದಾರೆ. ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ಸ್ವಿಮ್ಮಿಂಗ್ ಕಾಂಪಿಟೇಷನ್ಸ್ನ ಕೂಡ ನಡೆಸಲಾಗತ್ತೆ. ಗೆದ್ದವ್ರಿಗೆ ಅಂತಲೇ ಇಂಡಿವಿಜುವಲ್ ಮೆಡಲ್ಸ್ ಆಗಿರ್ಬೋದು, ಗ್ರೂಪ್ ಮೆಡಲ್ಸ್ ಆಗಿರ್ಬೋದು. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಗೆದ್ದಿರೋವಂಥ ವಿನ್ನರ್ಸ್ ಫೋಟೋಸ್ನ ಇಲ್ಲಿ ಹಾಕಲಾಗಿದೆ ಅಂತ. ಇದಷ್ಟೇ ಅಲ್ಲದೆ ಇಲ್ಲಿ ಜುಂಬಾ ಕ್ಲಾಸಸ್, ಥೆರಪಿ ಕ್ಲಾಸಸ್ನ ಕೂಡ ನಡೆಸಲಾಗುತ್ತೆ. ಆಕ್ವಾ ಜುಂಬಾ, ಆಕ್ವಾ ಥೆರಪಿ ಕೂಡ ಇಲ್ಲಿ ಸ್ಟಾರ್ಟ್ ಮಾಡಲಾಗಿದೆ. ಇದು ಗೂಗಲ್ನಲ್ಲಿ ನೀವು ನೋಡೋದಾದರೆ 4.5 ರೇಟಿಂಗ್ ಇದೆ. ಇಷ್ಟೆಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡ್ಮೇಲೆ ಇನ್ನೂ ಯಾಕೆ ತಡ? ನಿಮ್ಮ ಮನೇಲಿ ಏನಾದ್ರು ಚಿಕ್ಕ ಮಕ್ಕಳಿದ್ರೆ ಖಂಡಿತವಾಗ್ಲೂ ಸ್ವಿಮ್ಮಿಂಗ್ ಕ್ಲಾಸಸ್ಗೆ ಇವತ್ತೇ ಹಾಕಿ. ಈ ವಿಡಿಯೋ ಬಗೆಗಿನ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.